ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಪ್ರಧಾನಿ ನರೇಂದ್ರ ದಾಮೋದರ ದಾಸ್ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿ 9 ವರ್ಷಗಳನ್ನು ಪೂರೈಸಿದ್ದಾರೆ. 2014ರಲ್ಲಿ ಅವರು ಅಧಿಕಾರದ ಗದ್ದುಗೆಯನ್ನು ಏರಿದರು. ಅವರು ಅಧಿಕಾರದ ಗದ್ದುಗೆಯನ್ನು ಏರಿದ್ದು ಭಾರತೀಯ ಜನತಾ ಪಕ್ಷದ ಪ್ರಧಾನಿಯಾಗಿ. ಭಾರತೀಯ ಜನತಾ ಪಕ್ಷದ ಪ್ರಧಾನಿ ಆದರೆ ಈಗ ಮೋದಿಯವರೇನಿದ್ದಾರೆ ಅವರು ಮೋದಿಯವರೇ ಅವರ ಹೆಸರಿನ ಮೇಲೆ ಪಕ್ಷ ನಡೆಯುವಂಥ ವಾತಾವರಣ ಸೃಷ್ಟಿಯಾಗಿದೆ. ಇದು ಈಗ BJP ಸರ್ಕಾರ ಅನ್ನುವುದಕ್ಕಿಂತ ಹೆಚ್ಚಾಗಿ ಮೋದಿ ಸರ್ಕಾರ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯ ಪ್ರಚಾರ ನಡೀತಾ ಬಂದಿದೆ. BJPಯ ಹೆಸರು ನೇಪಥ್ಯಕ್ಕೆ ಸರಿದಿದೆ. ಪಕ್ಷಕ್ಕಿಂತ ಮೋದಿ ದೊಡ್ಡವರಾಗಿ ಕಾಣ್ತಾರೆ. ಸೊ ಮೋದಿಯವರನ್ನು ಟೀಕಿಸುವುದೇನಿದೆ, ನೀವು ಟೀಕಿಸಿದರೆ ಈ ದೇಶವನ್ನು ಟೀಕಿಸಿದಂತೆ, ಅದು ದೇಶದ್ರೋಹ ಅನ್ನುವ ವಾತಾವರಣವನ್ನು ಸೃಷ್ಟಿಸಲಾಗಿದೆ. ಹಾಗಿದ್ರೆ 9 ವರ್ಷಗಳ ಅವಧಿಯಲ್ಲಿ ಮೋದಿಯವರು ಮಾಡಿದ್ದೇನು? ಅವರ ಸಾಧನೆ ಏನು? ಅವರ ವೈಫಲ್ಯ ಏನು? ನಾನು ಈ ಮೊದಲು ಹೇಳಿದಂತೆ BJP ಸರ್ಕಾರ ಮೋದಿ ಸರ್ಕಾರವಾಗಿ ಬದಲಾದದ್ದು. ದಟ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್, ಈ ದೇಶ ಏನಿದೆ, ಈ ದೇಶ ಶ್ರೀಮಂತರ ಭಾರತ ಮತ್ತು ಬಡವರ ಭಾರತ ಅಂತ ಡಿವೈಡ್ ಆದದ್ದು. ಇದರ ನಡುವೆ ಇರುವರು ಮಧ್ಯಮ ವರ್ಗದ ಜನ. ಸೊ ಏನು ಶ್ರೀಮಂತ ಭಾರತದ ಮನಸ್ಥಿತಿ ಧರ್ಮದ ಜೊತೆ ಸೇರಿಕೊಂಡು ಈ ದೇಶದಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿಸ್ತಿದೆ. ಉದ್ಯಮಪತಿಗಳು ಇವತ್ತು ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ. ಹಾಗೆಯೇ ಬಡವರ ವಿಚಾರಕ್ಕೆ ಕೈಗೊಂಡ ಕಾರ್ಯಕ್ರಮಗಳೇನಿವೆ ಅದು ಲೇವಡಿಗೆ ವರದಾಗ್ತಾ ಇದೆ. ಅದು ಅಭಿವೃದ್ಧಿಗೆ ವಿರೋಧವಾದದ್ದು ಅನ್ನುವ ವಾತಾವರಣವನ್ನು ಸೃಷ್ಟಿಸಲಾಗ್ತಾ ಇದೆ. ಅದಕ್ಕೆ ಉದಾಹರಣೆಯಾಗಿ ಲೇಟೆಸ್ಟ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಅಂತ ತಿಳ್ಕೋಬಹುದು. ಈ 5 ಗ್ಯಾರಂಟಿಗಳನ್ನು ಅದು ದೇಶದ ಅಭಿವೃದ್ಧಿಗೆ ವಿರೋಧವಾದದ್ದು ಅನ್ನೋದನ್ನು BJP ಪ್ರಚಾರ ಮಾಡ್ತಾ ಇದೆ. ಇದು ಬಹಳ ಸ್ಪಷ್ಟವಾಗಿ ಶ್ರೀಮಂತ ಭಾರತ ಮತ್ತು ಬಡವ ಭಾರತದ ನಡುವಿನ ವ್ಯತ್ಯಾಸ. ಈ ಶ್ರೀಮಂತ ಭಾರತವನ್ನು ವಿದೇಶಗಳಲ್ಲಿ ಸೇಲ್ ಮಾಡಲಾಗತ್ತೆ. ವಿದೇಶಗಳಿಗೂ ಇಂತಹ ಶ್ರೀಮಂತ ಭಾರತ ಬೇಕು. ಒಂದು ಕಡೆ ಅದಾನಿ ಅಂಬಾನಿಯವರ ಭಾರತ, ಜಗತ್ತಿನ ಅತಿ ಶ್ರೀಮಂತರ ಸಾಲಿಗೆ ಸೇರುವಂಥ ಉದ್ಯಮಪತಿಗಳು, ಅವರ ಭಾರತ. ಅದಕ್ಕೆ ವಿಶ್ವದ ಹಲವು ರಾಷ್ಟ್ರಗಳು ಈ ಉದ್ಯಮಪತಿಗಳಿಗಾಗಿಯೇ ಭಾರತ ಜೊತೆ ಬಹಳ ಡಿಫ್ರೆಂಟ್ ಆದ ಸಂಬಂಧವನ್ನು ಹೊಂದುವುದಕ್ಕೆ ಯತ್ನ ನಡೆಸ್ತಿದ್ದಾರೆ. ಇನ್ನೊಂದು ಕಡೆ ಗ್ರಾಮೀಣ ಭಾರತ ಇದೆ, ಬಡವರ ಭಾರತ ಇದೆ, ಅವರ ನೋವಿದೆ, ಅವರ ಅಸಹಾಯಕತೆ ಇದೆ, ಒಂದು ತುತ್ತಿಗಾಗಿ ನಡೆಸುವ ಹೋರಾಟ ಇದೆ, ಬೆಲೆ ಏರಿಕೆಯಿಂದ ತತ್ತರಿಸುವ ಜನಸಮುದಾಯದ ಭಾರತ ಇದೆ. ಸೊ ಈ ಜನಸಮುದಾಯ ಏನಿದೆ, ಈ ಸಮುದಾಯ ಏನಿದೆ, ಬಡವರು ಮತ್ತು ಗ್ರಾಮೀಣ ಭಾರತದ ಜನ ಏನಿದ್ದಾರೆ ಅವರ ಪ್ರತಿಕ್ರಿಯೆಯನ್ನು ನಾವು ಕರ್ನಾಟಕದ ಚುನಾವಣೆಯಲ್ಲಿ ಕಂಡಿದ್ದೇವೆ. ಬಹಳ ಸ್ಪಷ್ಟವಾಗಿ ಇದರಲ್ಲಿ ನಿಜವಾದ ಭಾರತ ಯಾವುದು ಮತ್ತು ಹುಸಿಯಾದ ಭಾರತ ಯಾವುದು? ಒಂದು, ನಾನು ಪ್ರಾರಂಭದಲ್ಲಿ ಹೇಳಿದಾಗೆ BJP ಸರ್ಕಾರ ಮೋದಿಯವರ ಸರ್ಕಾರವಾಗಿ ಬದಲಾದದ್ದು ಮತ್ತು ಮೋದಿ ಮಹಾನ್ ಸರ್ವೋಚ್ಚ ನಾಯಕರಾಗಿ ಪ್ರತಿಬಿಂಬಿತರಾದದ್ದು. ಅದಕ್ಕೆ ಬೇಕಾದಂಥ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು ಅವರು ಬಳಸಿದ್ದು. ಈ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಿದೆ, BJP ಮತ್ತು ಸಂಘ ಪರಿವಾರ ಮೋದಿಯವರನ್ನು ಮುಂದಿಟ್ಟುಕೊಂಡು ಈ ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು ಸಿದ್ಧಪಡಿಸಿದೆ.
ಆದ್ದರಿಂದ ಮೋದಿಯವರ ಒಂದು ಇಮೇಜನ್ನು ಸೃಷ್ಟಿಸಲಾಗಿದೆ. ಒಂದು ಕಡೆ ಮೋದಿಯವರ ಪಾಸಿಟಿವ್ ಇಮೇಜನ್ನು ಸೃಷ್ಟಿ ಮಾಡೋದು, ಇನ್ನೊಂದು ಕಡೆ ಎಲ್ಲ ಪ್ರತಿಪಕ್ಷದ ನಾಯಕರುಗಳ ಇಮೇಜ್ಗಳೇನಿದೆ ಆ ಇಮೇಜನ್ನು ನಾಶಪಡಿಸೋದು. ಇವೆರಡೂ ಕೂಡ ಈ ಕಳೆದ 9 ವರ್ಷಗಳಲ್ಲಿ ಸೈಮಲ್ಟೇನಿಯಸ್ ಆಗಿ ಏಕಕಾಲದಲ್ಲಿ ನಡೆದಿವೆ. ರಾಹುಲ್ ಗಾಂಧಿಯವರನ್ನು ಯಾವ ರೀತಿ ಅವರ ಇಮೇಜನ್ನು ಸೃಷ್ಟಿಸಲಾಯಿತು, ಅದರಂತೆಯೇ ಬೇರೆ ಬೇರೆ ರಾಜ್ಯಗಳ ನಾಯಕರುಗಳು, ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ, ನಿತೀಶ್ ಕುಮಾರ್, ಬಿಹಾರದ ನಿತೀಶ್ ಕುಮಾರ್, ತೆಲಂಗಾಣದ ಚಂದ್ರಶೇಖರ್ ರಾವ್, ಹೀಗೆ ತಮ್ಮ ಆಲೋಚನೆಗಳಿಗೆ ಹೊಂದದ ಅಂಥವರ ಇಮೇಜನ್ನು ನಾಶಪಡಿಸುವಂಥ ಕೆಲಸ ಸತತವಾಗಿ ನಡೀತು. ಅದರಲ್ಲಿ ಈ BJPಯ ಯಾರು ಸಂಘ ಪರಿವಾರದ ಕಾರ್ಯಕರ್ತರಿದ್ದಾರೆ ಅವರು ಸಫಲರಾಗಿದ್ದಾರೆ ಅಂತ. ಅದು ಎಲ್ಲಿಯವರೆಗೆ ತಂದು ನಿಲ್ಲಿಸಲಾಗಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಅದು ಈ ಕೊರೋನಾಗೆ ಸಂಬಂಧಪಟ್ಟಿದ್ದು. ಸೊ ಇಡೀ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಎಲ್ಲ ಕಡೆಗೆ ಅದು ಪ್ರಾತಿನಿಧಿಕವಾಗಿ ನಾವು ಮಾತನಾಡ್ತಾ ಇರೋದು. ಸೊ ಕೊರೋನಾಕ್ಕೆ ಮೋದಿಯವರೇ ಲಸಿಕೆಯನ್ನು ಸಿದ್ಧಪಡಿಸಿದ್ರು ಅನ್ನುವುದು ಒಂದು ಈ ವಾಟ್ಸಪ್ ಯೂನಿವರ್ಸಿಟಿಯವರ ವಾದ, ಅದನ್ನು ಸೃಷ್ಟಿಸಿದ್ದು. ಮೋದಿಯವರು ಈ ಲಸಿಕೆಯನ್ನು ಸೃಷ್ಟಿಪಡಿಸಿದ್ರೆ ಲಕ್ಷಾಂತರ ಜನ ಸತ್ತೋಗ್ತಿದ್ರು ಅನ್ನೋದು ಈ ಎರಡನೇ ರೀತಿಯ ಪ್ರೊಪಗಂಡ. ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಕೊರೋನಾದಿಂದಾಗಿ ಆರ್ಥಿಕತೆ ಕುಸಿದು ಹೋಗಿತ್ತು, ಜನ ಸತ್ತಿದ್ರು, ಆದರೆ ಇಂಡಿಯಾದಲ್ಲಿ ಆಗಿಲ್ಲ ಬಿಕಾಸ್ ಆಫ್ ಮೋದಿ. ಗಮನಿಸ್ತಾ ಬಂದಿದ್ರು ಕ್ರೊನಾಲಜಿಗಳನ್ನು. ಆದರೆ ಇದೇ ಸಂದರ್ಭದಲ್ಲಿ ಲಕ್ಷಾಂತರ ಹೆಣಗಳು ಅಲ್ಲಿ ಗಂಗಾ ನದಿಯಲ್ಲಿ ತೇಲಿದುವಲ್ಲ, ಅದ್ರ ಬಗ್ಗೆ ಮಾತನಾಡಲೇ ಇಲ್ಲ. ಹಾಗೆಯೇ ಇಡೀ ಒಂದು 9 ವರ್ಷದ ಅವಧಿಯ ಎಲ್ಲ ವಿಚಾರಗಳನ್ನ ಹೇಳೋದಕ್ಕೆ ನನಗೆ ಸಮಯ ಸಾಕಾಗಲ್ಲ, ಈಗ ಸಾಧ್ಯ ಆದಷ್ಟು ಈಗ ಹೇಳ್ತೀನಿ. ಅದರಂತೆ ಇನ್ನೊಂದು ಕ್ರಿಯೆಯನ್ನು ಮಾಡ್ತಾ ಬಂದಿದ್ದು 9 ವರ್ಷಗಳಲ್ಲಿ. ಅದು ಯಾವುದು? ಒಂದು ಮಾಧ್ಯಮ, ಜುಡಿಷಿಯರಿ, ಕಾರ್ಯಾಂಗ ಎಲ್ಲ ಒಂದೇ ಧ್ವನಿಯಲ್ಲಿ ಮಾತನಾಡುವಂಥ ಒಂದು ವಾತಾವರಣ ಸೃಷ್ಟಿಸಿದ್ದು. ಅದೇ ಯಾವ ಮಾತು? ಅದು BJPಯ ಮಾತು ಮತ್ತು ಸಂಘ ಪರಿವಾರದ ಮಾತುಗಳು. ಆ ಮಾತುಗಳಿಗೆ ಪೂರಕವಾದ ಒಂದು ವಾತಾವರಣವನ್ನು ಸೃಷ್ಟಿಸಿದ್ದು ಮತ್ತು ಹಿಂದುತ್ವದೆಡೆಗೆ ಪಯಣ ಬೆಳೆಸುವಂಥ ಒಂದು ವಾತಾವರಣವನ್ನು ಸೃಷ್ಟಿಸಿದ್ದು, ಎಲ್ಲರ ತಲೆಯಲ್ಲಿ ಹಿಂದುತ್ವವನ್ನು ತುಂಬಲಾದದ್ದು. ಹಾಗೆಯೇ ಈ ಡಿವೈಡ್ ಬಗ್ಗೆ ನಾನೇನು ಮಾತಾಡಿದೆ, ಶ್ರೀಮಂತರ ಭಾರತ ಮತ್ತು ಬಡವರ ಭಾರತ ಅಂತ ಮಾತಾಡಿದೆ. ಇದರ ಮಧ್ಯೆ ಮಧ್ಯಮ ವರ್ಗದವರಿದ್ದಾರೆ. ಅದರ ಜೊತೆಗೆ ಒಂದು ಕೋಮುವಾದಿಗಳ ಭಾರತ, ಮತ್ತೊಂದು ಯಾರು ಧರ್ಮ ನಿರಪೇಕ್ಷತೆಯನ್ನು ಬರೆಸ್ತಾರೆ ಅವ್ರದ್ದೊಂದು ಭಾಗ. ಈ ಡಿವೈಡ್ ಏನಿದೆ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅನ್ನುವ ಘೋಷಣೆ, ನಮಗೆ ಈ ದೇಶದಲ್ಲಿ ಇರುವವರು ಎಲ್ಲರೂ ಅನ್ನೋದು ಒಂದು, ಈ ದೇಶದಲ್ಲಿ ರಾಷ್ಟ್ರೀಯ ಭಾಷೆಯಾಗಿ ಹಿಂದಿ ಮಾತ್ರ ನಡೆಸಬೇಕು ಅನ್ನುವುದು ಯತ್ನ, ಒಂದೇ ಧರ್ಮ ಇರಬೇಕು ಅನ್ನುವ ಯತ್ನ, ಈ ಎಲ್ಲ ಯತ್ನಗಳ ನಡುವೆ ಒಳಗಡೆ ಒಂದು ಡಿವೈಡ್ ಸೃಷ್ಟಿಸುವಂಥದ್ದು. ಆ ಡಿವೈಡನ್ನು ಸೃಷ್ಟಿಸಲಾಗಿದೆ. ಅದು ಮೇಲ್ನೋಟಕ್ಕೆ ಕಾಣಲ್ಲ. ಈ ಮಧ್ಯಮ ವರ್ಗದ ಜನಸಮುದಾಯ ಏನಿದೆ ಅವರು ಒಂದು ಸಂದರ್ಭದಲ್ಲಿ ಬಡವ ಭಾರತದ ಭಾಗವೂ ಆಗ್ಬೋದು, ಇನ್ನೊಂದು ಸಂದರ್ಭದಲ್ಲಿ ಶ್ರೀಮಂತ ಭಾರತದ ಭಾಗ ಕೂಡ ಆಗ್ಬೋದು. ಆ ಕಡೆನೂ ಆಗ್ಬೋದು, ಈ ಕಡೆನೇ ಆಗ್ಬೋದು. ಆದರೆ ಸಮಾನವಾದದ್ದು ಈ ಮಧ್ಯಮ ವರ್ಗದ ಜನಸಮುದಾಯ ಮತ್ತು ಶ್ರೀಮಂತ ವರ್ಗದ ಜನಸಮುದಾಯ ಏನಿದೆ ಅವರಲ್ಲಿ ಧರ್ಮದ ಅಪೀಮನ್ನು ಅವರಿಗೆ ತುಂಬಿಸಲಾದದ್ದು. ನಿಜವಾದ ಭಾರತ ಯಾವುದು ಅನ್ನುವುದನ್ನು ಗಾಂಧಿ ಹೇಳಿದರು, ಅಂಬೇಡ್ಕರ್ ಹೇಳಿದರು, ಲೋಹಿಯಾ ಹೇಳಿದರು, ಆ ಕಾಲದಲ್ಲಿ ಬಸವಣ್ಣ ಹೇಳಿದ್ದ. ಇದಕ್ಕೆ ತದ್ವಿರುದ್ಧವಾದಂತೆ ಧರ್ಮದ ಅಫೀಮನ್ನು, ಶ್ರೇಷ್ಠತೆಯ ಅಫೀಮನ್ನು ತುಂಬಲಾಗಿದೆ. ಈ ಶ್ರೇಷ್ಠತೆಯ ಅಫೀಮು ಯಾವ ರೀತಿ ಇದೆ ಅನ್ನೋದನ್ನು ತಾವು ಗಮನಿಸ್ತಾ ಹೋಗುವುದು. ಒಂದು, ಮೊದಲನೇದಾಗಿ ಹಿಂದೂ ಧರ್ಮವೇ ಶ್ರೇಷ್ಠ ಅನ್ನುವುದು ಮೊದಲನೇ ಅಫೀಮು. ಎರಡನೇದು ಸಂಘ ಪರಿವಾರದ ತತ್ವ ಸಿದ್ಧಾಂತಗಳೇ ಶ್ರೇಷ್ಠ ಅನ್ನುವುದು ಎರಡನೇ ಅಫೀಮು. ಈ ದೇಶವನ್ನು ಉಳಿಸುವುದು ಮೋದಿಯವರಿಗೆ ಮಾತ್ರ ಸಾಧ್ಯ ಅನ್ನುವುದು ಮೂರನೇ ಅಫೀಮು. ಎಲ್ಲ ಪ್ರತಿಪಕ್ಷಗಳು ಭ್ರಷ್ಟರು, ನೀಚರು ಅಂತ ಪ್ರತಿಪಾದನೆ ಮಾಡಿದ್ದು ಮುಂದಿನ ಅಫೀಮು. ಈ ರೀತಿಯ ಹಲವು ರೀತಿಯ ಈ ಅಫೀಮು ಮತ್ತು ಮಾದಕ
ಏನಿದೆ ಮಾದಕ ಅಂಶಗಳು, ಮಾದಕತೆ ಇದನ್ನೇ ಇದೆ, ಅದನ್ನು ತುಂಬಲಾದದ್ದು. ಅದನ್ನು ತುಂಬುತ್ತಾ ಮೂಲ ತಮ್ಮ ಉದ್ದೇಶವನ್ನು ಬಳಸಿಕೊಂಡು ಹೋದದ್ದು. ಸೊ ಈ 5 ವರ್ಷಗಳಲ್ಲಿ ಭಾರತ ಹೇಗೆ ಬದಲಾಗಿದೆ ಅಂತ. ಮೋದಿಯವರು ವಿಶ್ವಗುರು ಅಂದರು. ಅವರು ವಿಶ್ವಗುರು ಆದರೆ ನಮಗೂ ಸಂತೋಷನೇ, ನಮ್ಮ ದೇಶದ ಪ್ರಧಾನಿ. ಆದರೆ ಅವರು ವಿಶ್ವಗುರು ಆಗಿಲ್ಲ ಅನ್ನೋದೇನಿದೆ ಅದು ನೀವು ಗಮನಿಸಬಹುದು. ಇತ್ತೀಚಿನ ನೀವು ಉದಾಹರಣೆಗೆ ತಗೊಳ್ಳೋದಿದ್ದರೆ, ಯಾರು ಮಹಿಳಾ ಕುಸ್ತಿಪಟುಗಳ ಏನಿದ್ದಾರೆ ಅವರ ಅವಿರತವಾದ ಹೋರಾಟ ಏನಿದೆ, ಅದಕ್ಕೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಪತ್ರಿಕೆಗಳು ಯಾವ ರೀತಿ ಪ್ರತಿಕ್ರಿಯೆ ನೀಡಿವೆ. ನ್ಯೂಯಾರ್ಕ್ ಟೈಮ್ಸು, ಗಾರ್ಡಿಯನ್ ಎಲ್ಲವೂ ಪ್ರತಿಕ್ರಿಯೆ ನೀಡಿವೆ. ಅದರ ಜೊತೆಗೆ ಭಾರತ ನಿನ್ನೆ ತಾನೇ ನಾನು ನೋಡ್ತಾ ಇದ್ದೆ, ಒಂದು ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ಬಂದ ಲೇಖನ, ಅದರಲ್ಲಿ ಬಹಳ ಸ್ಪಷ್ಟ ಭಾರತದಲ್ಲಿ ಡಿಸೆಂಟನ್ನು ಹತ್ತಿಕ್ಕಲಾಗ್ತಿದೆ ಅಂತ. ಅಂದರೆ ವಿಭಿನ್ನ ಧ್ವನಿಯನ್ನು ಸಿಸ್ಟಮೆಟಿಕಲಿ ಮುಗಿಸುವಂಥದ್ದು. ಅದು ಮೊದಲು ಈ ದೇಶದಲ್ಲಿ ಇರಲೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇಂಥ ಧ್ವನಿಯ ಹತ್ತಿಕ್ಕುವ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅದು ಕೆಲವೇ ವರ್ಷಗಳಿಗೆ ಸೀಮಿತ ಆಗಿತ್ತು. ಆದರೆ ಕಳೆದ 9 ವರ್ಷಗಳಲ್ಲಿ ನೀವು ವಿಭಿನ್ನ ಧ್ವನಿಯಲ್ಲಿ ಮಾತನಾಡಿದ ತಕ್ಷಣ ನಿಮ್ಮ ಮೇಲೆ ದೇಶದ್ರೋಹದ ಕೇಸ್ ಹಾಕ್ಬೋದು. ದಟ್ಸ್ ಅ ಫಸ್ಟ್ ಥಿಂಗ್. ಹಾಗೆಯೇ ಬೇರೆ ಬೇರೆ ಏನು ID ಅಂಥ ಸಂಸ್ಥೆಗಳು ಇನ್ನೊಂದು ಸಂಸ್ಥೆಗಳನ್ನು ಬಳಸ್ಕೊಳ್ಬಹುದು. ಅಂದರೆ ಇಡೀ ಸರ್ಕಾರಿ ಯಂತ್ರವನ್ನು ಬಳಸಿಕೊಂಡು ವಿಭಿನ್ನ ಧ್ವನಿಯನ್ನು ಹತ್ತಿಕ್ಕುವಂಥದ್ದು. ಆ ಕೆಲಸ ಭಾಳ ಸಿಸ್ಟಮೆಟಿಕ್ ಆಗಿದೆ, ಅನುಮಾನವೇ ಬೇಕಾಗಿಲ್ಲ. ಆದರೆ ಒಂದು ಮಾತು, ಮೋದಿಯವರು ಒಳ್ಳೆಯದು ಮಾಡಲೇ ಇಲ್ವಾ ಅನ್ನೋ ಪ್ರಶ್ನೆ ಕೇಳ್ಬೋದು. ಅವರು ವಿಶ್ವದ ಪ್ರಬಲ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವರು ಸರ್ವಾಧಿಕಾರಿ ಹೌದೋ ಅಲ್ವೋ ಸದ್ಯದಲ್ಲೇ ಕಾಲ ತಿಳಿಸುತ್ತೆ. ಈಗ ಆ ಲಕ್ಷಣಗಳು ಅವರಲ್ಲಿ ಕಂಡು ಬರ್ತಾ ಇದೆ. ಒಬ್ಬ ಸರ್ವಾಧಿಕಾರಿಗೆ ಇರುವ ಲಕ್ಷಣಗಳು. ಕೆಲವೊಮ್ಮೆ ಸರ್ವಾಧಿಕಾರಿಗಳಿಗೆ ವಿಶ್ವ ತಲೆ ಬಾಗುತ್ತೆ, ಅದಕ್ಕೆ ಅನುಮಾನ ಬೇಕಾಗಿಲ್ಲ. ಅದೇ ಕಾರಣಕ್ಕಾಗಿ ಅವರ ವಿದೇಶಾಂಗ ನೀತಿಯಲ್ಲಿ ಕೆಲವು ಪೂರಕವಾದ ಅಂಶಗಳಿವೆ, ಅದನ್ನು ನಾವು ನಿರ್ಣಯ ಮಾಡೋಕ್ಕಾಗಲ್ಲ. ಅವರು ಪಾಕಿಸ್ತಾನವನ್ನು ನಿರ್ವಹಿಸಿದ ರೀತಿ ಏನಿದೆ ಅದರಲ್ಲಿ ಕೆಲವೊಂದು ಪಾಸಿಟಿವ್ ಆದ ಅಂಶಗಳಿವೆ. ಅದನ್ನ ನಾನು ಇನ್ನೊಮ್ಮೆ ಮಾತನಾಡ್ಬೋದು, ಈಗ ಇದರಲ್ಲಿ ಹೇಳಬೇಕಾಗಿಲ್ಲ. ವಿದೇಶಾಂಗ ನೀತಿಗೆ ಒಂದು ಅಗ್ರೆಸಿವ್ ಆದ ನೋಟವನ್ನು ವಿದೇಶಾಂಗ ನೀತಿ ಅಂತದ್ದು. ಸೊ ಇಂಡಿಯನ್ ಫಾರಿನ್ ಪಾಲಿಸಿ ಈಸ್ ಮೋರ್ ಅಗ್ರೆಸಿವ್ ನಾವು. ಅದು ಮೋದಿಯವರು ಮಾಡಿದ್ದು. ಅದರಂತೆ ಅವರು ಕಳೆದ 2014ರಿಂದ ಕೊಟ್ಟ ಯಾವ ಆಶ್ವಾಸನೆಗಳು ಈಡೇರಿವೆ ಅಂತ ನಾವು ಪ್ರಶ್ನಿಸಿದರೆ ನಮಗೆ ಬೇಸರ ಪಡುವಂತಹ ಅಂಶಗಳೇ ಹೊರಗೆ ಕಾಣ್ತವೆ. ಅವರು 2014ರಿಂದ ನೀಡಿದ ಯಾವ ಆಶ್ವಾಸನೆಗಳು ಈಡೇರಿಲ್ಲ. ಅವರ ಎಲ್ಲ ಯೋಜನೆಗಳು, ಸ್ವಚ್ಛ ಭಾರತ ಇರ್ಬೋದು, ಅದೇ ರೀತಿ ಅವರು ರೈಲ್ವೆಯಲ್ಲಿ ಮಾಡಲು ಹೊರಟಿರುವ ಆಧುನಿಕತೆ ಇರ್ಬೋದು, ಆಯಿತಾ, ಸ್ಮಾರ್ಟ್ ಸಿಟಿ ಇರ್ಬೋದು, ಎಲ್ಲ ಯೋಜನೆಗಳು ಪ್ರಚಾರಕ್ಕೆ ಮಾತ್ರ ಸೀಮಿತ ಆಗಿದೆ. ಯಾವುದೂ ನಿರೀಕ್ಷಿತ ಫಲವನ್ನು ನೀಡಿಲ್ಲ. ಆದ್ದರಿಂದ ಮೋದಿಯವರ 9 ವರ್ಷಗಳಲ್ಲಿ ಮಹಾನ್ ಯಶಸ್ವಿ ಅನ್ನೋ ಪ್ರಶ್ನೆಯನ್ನು ನಾವು ಕೇಳಿಕೊಂಡ್ರೆ, ಈ ಭಾರತ ಒಂದು ಶ್ರೀಮಂತ ಭಾರತ, ಬಡವ ಭಾರತ, ಮಧ್ಯಮ ವರ್ಗದ ಭಾರತ ಅಂತ ಒಡೆಯಲಾಗಿದೆ. ಹಾಗೆಯೇ ಒಂದೆಡೆ ಸೆಕ್ಯುಲರ್ ಭಾರತ, ನಮ್ಮ ಸಂವಿಧಾನ ನಮಗೆ ತಿಳಿಸಿಕೊಟ್ಟದ್ದು, ಇನ್ನೊಂದೆಡೆ ಕೋಮುವಾದಿಗಳ ಭಾರತ, ಮತ್ತೊಂದೆಡೆ ಇದೇ ಹಿಂದುತ್ವದ ಮೆರವಣಿಗೆ ಮಾಡುವವರ ಭಾರತ. ಸೊ ಇಂತಹ ಒಂದು ವಾತಾವರಣದಲ್ಲಿ ಇವತ್ತು ನಾವಿದ್ದೀವಿ. ಜನತಂತ್ರದಿಂದ ನಾವು ಸರ್ವಾಧಿಕಾರಿ ವ್ಯವಸ್ಥೆಗಳಿಗೆ ಸಾಗ್ತಾ ಇದ್ದೀವಿ ಅನ್ನೋ ಪ್ರಶ್ನೆಯನ್ನು ಎಲ್ಲರೂ ಕೇಳಿಕೊಳ್ಬೇಕಾಗಿದೆ. ಮುಕ್ತ ಮನಸ್ಸಿಂದ ಪ್ರಶ್ನೆಯನ್ನು ಕೇಳಬೇಕು. ಆಗ ಯಾವ ಉತ್ತರ ದೊರಕುತ್ತೆ ಅನ್ನೋದು ಮುಖ್ಯ. ಬಟ್ಟಂಗಿಗಳಾಗಿ ನಾವು ಪ್ರಶ್ನೆಗಳನ್ನು ಕೇಳಿದರೆ ನಮಗೆ ಬಟ್ಟಂಗಿತನದ ಉತ್ತರವೇ ದೊರಕುತ್ತೆ. ಆ ಕಾರಣದಿಂದ ಈ 9 ವರ್ಷಗಳ ಬಗ್ಗೆ ಇನ್ನಷ್ಟು ಮಾತನಾಡ್ಬೋದು. ಆದರೆ ಇವತ್ತು ಸಮಯ ಆಗಿದೆ. ನೀವೆಲ್ಲ ಚಿಂತಿಸಿ, ನಿಮ್ಮ ತಾತ್ವಿಕ ನಂಬಿಕೆಗಳನ್ನು, ಸಿದ್ಧಾಂತವನ್ನು ಬಿಟ್ಟು ಆಲೋಚನೆ ಮಾಡಿ. ಯಾಕೆಂದರೆ ಎಲ್ಲ ತತ್ವ ಸಿದ್ಧಾಂತಕ್ಕಿಂತ ಬದುಕು ಬಹಳ ಮುಖ್ಯವಾದ್ದು. ಈ ಒಂದು ಡಿವೈಡ್ ಆದ ಭಾರತದಲ್ಲಿ ನಮ್ಮ ಗ್ರಾಮೀಣ ಭಾರತ, ನಮ್ಮ ಬಡವರ ಭಾರತ ಹೀಗಿದೆ. ಈ ಬಗ್ಗೆ ಯೋಚಿಸುವುದಕ್ಕೆ ಒಂದು ಕ್ಷಣ ಸಮಯ ನೀಡಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ. ನನ್ನ
ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಹಾಗೇನೆ ನನ್ನ ಜೊತೆಗೆ ನಡೀತೀರಲ್ವ, ಜೊತೆಯಾಗಿ ಹೆಜ್ಜೆ ಹಾಕೋಣ ಅಲ್ವಾ? ನನ್ನ ಈ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಇರುತ್ತೆ ಅಲ್ವಾ? ನನಗೆ ನಿಮ್ಮ ಬೆಂಬಲ ಬೇಕೇ ಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.